ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವನಾದ ಮಲ್ಲಿಕಾರ್ಜುನ ಬ್ರಹ್ಮರಾಂಬಿಕದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಲ್ಲಿ ಪಡಮಟ್ಟು ಇವತ್ತಿನ ದಿವಸ ಗುರು ಪೂರ್ಣಿಮೆ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಕೂಡ ಗುರುಗಳ ಬಹಳಷ್ಟು ಅವಶ್ಯ ಇರುವಂಥದ್ದು. ಹಂಗಾಗಿ ಪ್ರತಿಯೊಬ್ಬರು ಕೂಡ ಗುರುವಿನ ನೆನೆಸುವಂತ ದಿವಸ ಇವತ್ತ. ಹಂಗಾಗಿ ತಾವೆಲ್ಲರೂ ಕೂಡ ಗುರುವಿನ ಮೇಲೆ ಬಹಳಷ್ಟು ಆಸಕ್ತಿ ಇಟ್ಟುಕೊಂಡು ನಿಮ್ಮ ನಿಮ್ಮ ಧರ್ಮದ ನಿಮ್ಮ ಗುರುಗಳನ್ನ ಆರಾಧನೆ ಮಾಡುವಂತ ದಿವಸ ಇವತ್ತ. ಹಂಗಾಗಿ ತಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಮರಿ ಹೋಗ್ಬೇಕು ಅನ್ನುವಂತ ಮಾತನ್ನು ಇವತ್ತಿನ ದಿವಸ ಹೇಳುವಂಥದ್ದು. ಇವತ್ತಿನ ದಿವಸದಲ್ಲಿ ಈ ಸಮಾಜಕ್ಕೆ ಕೊಡಬೇಕಾಗಿದ್ದು ಒಂದೇ ಒಂದು ಸಲಹೆ ಏನು ಅಂತ ಕೇಳಿದ್ರೆ, ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಧರ್ಮದಲ್ಲಿ ತಮ್ಮ ಆಚರಣೆಗಳನ್ನು ಆಚರಿಸಬೇಕು. ಅದರ ಜೊತೆಗೆ ಇನ್ನೊಂದು ಧರ್ಮಕ್ಕೂ ಕೂಡ ನೀವೆಲ್ಲರೂ ಆಧಾರದಿಂದ ಕಾಣಬೇಕು ಅನ್ನುವಂತ ಮಾತನ್ನು ಕೂಡ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ, ಪ್ರತಿಯೊಂದು ದಿವಸದಲ್ಲಿನೂ ಕೂಡ ಪ್ರತಿಯೊಂದು ತಾಯಿ ತಂದೆಗೆ ಹೇಳುವಂಥದ್ದಿಷ್ಟೇ, ನನ್ನ ಮಗನಿಗೆ ಒಂದು 100 ಎಕರೆ ಆಸ್ತಿ ಗಳಿಸಿಟ್ಟು, ನನ್ನ ಮಗನಿಗೆ ಒಂದು ಬಂಗಾರ ಬೆಳ್ಳಿ ಗಳಿಸಿಟ್ಟು ನಾವು ಹೋಗ್ಬೇಕು ಅನ್ನುವಂತ ಮನಸ್ಥಿತಿ ಯಾರಲ್ಲಿ ಇದ್ರೆ ಅದು ತೆಗೆದು ಹಾಕ್ರಿ. ಇವತ್ತಿನ ದಿವಸ ನಾವೇನಾದ್ರೂ ಮಾಡ್ಬೇಕಾಗಿದ್ರೆ ಏನು ಅಂತ ಕೇಳಿದ್ರೆ, ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಸಂಸ್ಕೃತಿ ಕೊಡುವಂಥದ್ದು, ಒಂದು ಒಳ್ಳೆ ವಿದ್ಯೆ ಕೊಡುವಂಥದ್ದು, ಒಂದು ಒಳ್ಳೆ ಮಾರ್ಗದಾಗ ಹೋಗುವಂತಹ ವ್ಯವಸ್ಥೆ ಇದ್ದಾಗ ಅವರು 100 ಎಕರೆ ಎಲ್ಲ ಅವ್ರ ಮುಂದೆ 1000 ಎಕರೆ ಗಳಿಸುವಂತ ವ್ಯಕ್ತಿಗಳು ಆಗ್ತಾರ ಅನ್ನುವಂಥ ಮಾತನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ಹೇಳುವಂಥದ್ದು. ಅದಕ್ಕಾಗಿ ಪ್ರತಿಯೊಬ್ರು ನಾವು ವಿಚಾರ ಮಾಡಬೇಕಾಗಿದ್ದು ಒಂದೇ, ಯಾರಾದ್ರೂ ಯಾರನ್ನು ಪೂಜಾ ಮಾಡುವಂಥದ್ದು ಒಂದು ಸೈಡ್ ಇರ್ಲಿ, ಆದ್ರೆ ನಾವು ಅನ್ಕೋಬೇಕಾಗಿದೆ ನಮಗೆ ಯಾವುದು ಈ ಸಮಾಜದಲ್ಲಿ ಗೊತ್ತಿರೋದಿಲ್ಲೋ ಅದನ್ನು ತಿಳಿಸ್ಕೊಡ್ತಾರಲ್ಲ ಅವರು ನಮ್ಮ ಗುರುಗಳು ಅನ್ನುವಂತ ಮಾತನ್ನು ಕೂಡ ನಾವು ಎದುರಿಟ್ಕೋಬೇಕು. ಯಾವತ್ತು ಕೂಡ ಅದಕ್ಕೆ ಅಣ್ಣ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಇವನ್ ಆರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮನ್ನು ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಇಲ್ಲಿ ಯಾವುದೇ ಧರ್ಮ ಜಾತಿ ಮತ ಪಂಥಗಳು ಇರೋದಿಲ್ಲ. ಇಲ್ಲಿ ಗುರು ಶಿಷ್ಯನ ಮಧ್ಯೆ ಎಂತದ್ದು ಅಂತ ಕೇಳಿದ್ರೆ ಬಹಳ ಅನ್ಯೋನ್ಯವಾದ ಸಂಬಂಧ ಇರುವಂತದ್ದು. ಯಾವತ್ತು ಒಬ್ಬ ಗುರು ಏನೂ ಬರಲಾರ್ದಂತಹ ಮಗನಿಗೆ ತಾಯಿ ತಂದೆ ಒಯ್ದು ಸಾಲಿ ಒಳಗೆ ಕೂಡಿಸಿದಾಗ ಆ ಮಗು ನಾನು ಬರಲ್ಲ ಅಂತ ಹೇಳುವಂಥದ್ದು, ಎದ್ದು ಹೋಗುವಂಥದ್ದು ಅಂಥದ್ದು ಹಿಡಿದು ತಿದ್ದಿ ತೀಡಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆಗುವಂಥದ್ದು, ರಾಷ್ಟ್ರಪತಿ ಆಗುವಂತಹ ಒಂದು ಯಾರಾದರೂ ಒಂದು ಮಾರ್ಗ ತೋರಿಸ್ತಾರಂದ್ರೆ ಅದು ಗುರು ಅನ್ನುವಂತ ಮಾತನ್ನು ಕೂಡ ನಾವು ಮರಿಬಾರದು ಅನ್ನುವಂತ ಮಾತನ್ನ ಇವತ್ತು ಹೇಳುವಂಥದ್ದು. ಅದಕ್ಕೆ ಇವತ್ತಿನ ಸಮಾಜದಾಗ ನಮಗೆ ಬೇಕಾಗಿದ್ದು ಒಳ್ಳೆ ಗುರು, ಒಳ್ಳೆ ಗುರಿ. ಒಳ್ಳೆ ಗುರು ಇದ್ದಾಗ ನಮ್ಮ ಗುರಿಗಳನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಕೂಡ ಇವತ್ತು ನಾವು ನೆನೆಸ್ಬೇಕು. ಹಂಗಾಗಿ ಪ್ರತಿಯೊಬ್ರು ಕೂಡ ಆ ಮಕ್ಕಳ ಪೋಷಣೆ ಒಳಗೆ ನಾವೆಲ್ಲರೂ ಕೂಡ ದೊಡ್ಡವರು ಮನೆ ಜವಾಬ್ದಾರಿಗಳೆಲ್ಲ ಪಾಲ್ಗೊಳ್ಬೇಕು. ಅಷ್ಟೇ ಜವಾಬ್ದಾರಿಯಿಂದ ಆ ಮಕ್ಕಳು ಕೂಡ ಆ ತಂದೆ ತಾಯಿ ಮನಸ್ಥಿತಿಯನ್ನ ಅರ್ಥಕೊಂಡು ಅವರೆಲ್ಲ ಮುಂದಿನ ದಿನಮಾನದಾಗ ಉನ್ನತ ಸ್ಥಾನದಾಗ ಬರ್ಲಿ ಅನ್ನುವಂತ ಮಾತನ್ನ ಹೇಳಿ ಇವತ್ತು ನಾನು